ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್. ನಾನು ಎವ್ರಿ ಟೈಮ್ ಗೆಟ್ ರೆಡಿ ವಿತ್ ಮೀನ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದೆ. ಬಟ್ ಈ ಸಲ ವ್ಲಾಗಲ್ಲಿ ಮಾಡೋಣ ಅಂತ ಅಂದರೆ ಯೂಟ್ಯೂಬಲ್ಲಿ ಮಾಡೋಣ ಇನ್ ಲಾಂಗ್ ಫಾರ್ಮ್ಯಾಟ್. ಸೊ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಸೊ ಥಾಟ್ ಐ ವಿಲ್ ಡೂ ಇಟ್. ಈಗ ಬೇಗ ಆ್ಯಕ್ಚುಲಿ ರೆಡಿ ಆಗಬೇಕಿದೆ. ಹಾಗೆ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮೇಕಪ್ನ ಮಾಡ್ಕೋತೀನಿ ಅಂತ. ಆ್ಯಂಡ್ ನನ್ನ ಸ್ಕಿನ್ ನೀವು ನೋಡ್ಬೋದು, ಲೈಕ್ ಸ್ವಲ್ಪ ಡ್ರೈ ಇದೆ ಆಯಿತಾ, ಇಲ್ಲೆಲ್ಲ ಡ್ರೈ ಇದೆ. ಆ್ಯಂಡ್ ಇಲ್ಲಂತೂ ತುಂಬಾ ಡ್ರೈ ಆಗುತ್ತೆ. ಹಾಗೆ ಇಲ್ಲ ಓಕೆ, ಇಲ್ಲಿ ಲೈಕ್ ಆಯಿಲಿ ಕಾಣಿಸ್ತದೆ ಆ ಶೈನ್. ಸೊ ಆ ಥರ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಆಯಿಲಿ ಇದೆ. ಸೊ ಈ ಥರ ಅನ್ನೋದು ಅಂದರೆ ಥಿಂಗ್ ಇಸ್ ಟೀ ಝೋನಲ್ಲಿ ನನಗೆ ಆಯಿಲಿ ಇದೆ. ದಟ್ ಈಸ್ ನನ್ನ ಸ್ಕಿನ್. ಇಟ್ ಈಸ್ ಅ ಕಾಂಬಿನೇಷನ್ ಸ್ಕಿನ್. ಹಾಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್. ಈ ಥರ ನನ್ನ ಸ್ಕಿನ್ ಟೈಪ್. ಸೊ ನಿಮ್ಮ ಒಂದು ಸ್ಕಿನ್ ಟೈಪ್ ಬಗ್ಗೆ ನೀವು ತಿಳ್ಕೊಬೋದು. ಆ್ಯಂಡ್ ಈ ಥರ ಯಾರಿಗಾದರೂ ಈಗ ನಾನು ಹೇಳಿದ ಥರ ಯಾರಿಗಾದರೂ ಇದ್ದರೆ ಸೊ ಅವ್ರು ಇದನ್ನ ಫಾಲೋ ಮಾಡ್ಬೋದು. ಓಕೆ, ಸೊ ನಮ್ಮ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ನ ನಾನು ಹಾಕಾಯಿತು. ಅದಾದಮೇಲೆ ಸನ್ಸ್ಕ್ರೀನ್ ಹಾಕಿದ್ದೀನಿ. ಯಾಕೆ ಅಂದರೆ ನಾವು ಅಟ್ಲೀಸ್ಟ್ ಮಾಯ್ಶ್ಚರೈಸರ್ ಹಾಕಿ 2 ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀನ್ ಹಾಕಬೇಕು. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಬಿಡಲೇಬೇಕು. ಸೊ ದಟ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಇಲ್ಲಾಂದರೆ ಪೀಲ್ ಆಫ್ ಆಗ್ತಾ ಬರುತ್ತೆ. ನನಗದು ಈಗೀಗ ರೀಸೆಂಟ್ ಟೈಮ್ಸಲ್ಲಿ ಗೊತ್ತಾಗಿದ್ದು. ಇಲ್ಲಾಂದರೆ ಎಲ್ಲ ಪೀಲ್ ಆಗ್ತಾಯಿತ್ತು. ನನ್ನ ಸ್ಕಿನ್ ಟ್ರೀಟ್ಮೆಂಟ್ ಹಾಕ್ತಾ ಇದ್ದಂಗೆ ಇಟ್ ವಾಸ್ ಪೀಲಿಂಗ್, ಅಂದರೆ ಲೈಕ್ ಫುಲ್ ಪ್ಯಾಚಿ ಕಾಣಿಸ್ತಾ ಇತ್ತು. ಬಟ್ ಈಗ ಐ ಗಾಟ್ ಟು ನೋ ಹೌ ಟು ಡೂ ಇಟ್. ಸೊ ಆ ಥರ ಹೊಸ್ದಾಗಿ ಕಲ್ತ್ಕೊಂಡೆ. ಇದು ಯಾಕೆ ಅಂದರೆ ಆ್ಯಕ್ಚುಲಾಗಿ ವಾಲ್ಯೂಮೈಸ್ ಕೊಡೋಕ್ಕೆ, ಅಂದರೆ ಸ್ವಲ್ಪ ಲಿಫ್ಟ್ ಆಗಿ ಕಾಣಿಸುತ್ತೆ ಅಂತ ಆಯಿತಾ. ಯಾಕಂದರೆ ನನ್ನ ಕೂದಲು ಫ್ಲ್ಯಾಟ್ ಆಯಿತಾ, ಸ್ಟ್ರೇಟ್ ಸಿಲ್ಕಿ ಫ್ಲ್ಯಾಟ್ ಹೇರ್, ಸ್ಲೀಕ್ ಹೇರ್ ನಂದು. ಸೊ ಈ ಥರ. ಹಾಗೆ ಒಂಚೂರು ಸನ್ಸ್ಕ್ರೀನ್ ಹಾಕಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಬಿಕಾಸ್ ಅದೊಂದು ಚೂರು ಹಾಗೆ ಇದೆ. ಸೊ ಆಲ್ಮೋಸ್ಟ್ 5 ನಿಮಿಷ ಆಯಿತು. ಅದಕ್ಕೋಸ್ಕರ ಈಗ ಪ್ರೈಮರ್ನ ಹಾಕ್ತಾಯಿದ್ದೀನಿ. ಸೊ ಈ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ರೈಮರು ಹೇಗೆ ಅಂದರೆ ನಾವು ಫುಲ್ ಫೇಸ್ ಹಾಕೋದು ಬೇಡ, ಜಸ್ಟ್ ನಮಗೆ ಪೋರ್ಸ್ ಎಲ್ಲಿದೋ ಅಲ್ಲಿ ಮಾತ್ರ ಹಾಕಿದ್ರೆ ಸಾಕು. ಈಗ ಕ್ರೂಷಲ್ ಪಾರ್ಟ್ ಏನು ಅಂದರೆ, ನಾವು ಪ್ರೈಮರ್ ಹಾಕಿದ್ಮೇಲೆ ಅಟ್ಲೀಸ್ಟ್ 10 ಮಿನಿಟ್ಸ್ ಬಿಡಬೇಕಾಗುತ್ತೆ. ಸೊ ದಟ್ ಅದು ನೀಟಾಗಿ ಸೆಟ್ ಆಗಲಿ ಅಂತ. ಈಗ ಒಂದು 10 ಮಿನಿಟ್ಸ್ ಬಿಡೋಣ. ಬಿಟ್ಟು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ನಾನು ನನ್ನ ತಂಗಿಗೆ ಒಂದು ಹೇರ್ ಸ್ಟೈಲ್ ಮಾಡೋದಿದೆ, ಅದನ್ನ ಮಾಡಿ ಬರ್ತೀನಿ. ಸೊ ಪ್ರೈಮರ್ ಮುಗಿತು. ಈಗ ನಾವು ಕರೆಕ್ಟರ್ನ ಹಾಕ್ಕೊಳ್ಳೋಣ. ನನಗೆ ತುಂಬ ರೆಡ್ನೆಸ್ ಇರೋದ್ರಿಂದ ನಾನು ಗ್ರೀನ್ ಕರೆಕ್ಟರ್ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗಂತೇಳಿ ಜಾಸ್ತಿ ಅಲ್ಲ, ಲೈಕ್ ಲೈಟ್, ಜಸ್ಟ್ ಅದು ಕವರ್ ಆಗೋಷ್ಟಷ್ಟೇ. ಸೊ ನನಗೆ ಇಲ್ಲೆಲ್ಲ ರೆಡ್ನೆಸ್ ಇದೆ. ಈಗ ನಾವು ಆರೆಂಜ್ ಕರೆಕ್ಟರ್ ಹಾಕ್ತೀವಿ. ಎಲ್ಲಿ ನಮಗೆ ಡಾರ್ಕ್ ಪ್ಯಾಚಸ್ ಆಗಲಿ ಡಾರ್ಕ್ ಸರ್ಕಲ್ಸ್ ಆಗಲಿ ಇರುತ್ತೋ ಅಲ್ಲಿ ನಾವು ಆರೆಂಜ್ ಕರೆಕ್ಟರ್ನ ಹಾಕ್ಕೋಬೇಕು. ಬಟ್ ನಾನು ಆರೆಂಜ್ ಕರೆಕ್ಟರ್ ತುಂಬ ಯೂಸ್ ಮಾಡಲ್ಲ, ಯಾಕಂದರೆ ತುಂಬ ಆರೆಂಜಿ ಕಾಣಿಸುತ್ತೆ ಮುಖ ಅಂತ. ನಾನು ತುಂಬ ಫುಲ್ ಲೈಟಾಗಿ ಯೂಸ್ ಮಾಡ್ತೀನಿ. ಟೂ ಶೇಡ್ಸ್ ಆಫ್ ಕನ್ಸೀಲರ್ ಇದೆ. ಸೊ ಇದೆರಡನ್ನೂ ನಾನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಿಂಗೆ ಯೂಸ್ ಮಾಡ್ತೀನಿ. ಫಸ್ಟ್ ಈ ಒಂದು ಶೇಡ್ ಇದೆ. ಇದೊಂದು ಚೂರು ನನಗಿಂತ ಒಂದು ಚೂರು ಡಾರ್ಕರ್ ಇದೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಇಲ್ಲಿಗೆಲ್ಲ ಹಾಕೋತೀನಿ ಒಂದು ಚೂರು. ಆ ಗ್ರೀನ್ನೆಸ್ ಎಲ್ಲ ಕವರ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ.
ಈಗೇನು ಮಾಡ್ತೀವಿ ಅಂದರೆ ಜಸ್ಟ್ ಈ ಬ್ಲೆಂಡರ್ನ ತೊಗೊಂಡು ಜಸ್ಟ್ ಡ್ಯಾಬ್ ಅಷ್ಟೇ. ಓಕೆ, ಸೊ ಈಗ ಒಂಚೂರು ಗ್ರೀನ್ನೆಸ್ ಕಮ್ಮಿ ಆಗಿದೆ. ಈಗೇನು ಮಾಡ್ತೀವಿ ಅಂದರೆ ಈಗ ನಮ್ಮ ಒಂದು ಈ ಕನ್ಸಿಲರ್ ಏನಿದೆ ಇದು ಸ್ವಲ್ಪ ಲೈಟರ್ ಆಯಿತಾ. ಸೊ ಇದನ್ನ ನಾನು ಕಣ್ಣ ಹತ್ರ ಹಾಕ್ತೀನಿ, ಸೊ ದಟ್ ಬ್ರೈಟನ್ ಅಪ್ ಆಗಲಿ ಅಂತ, ಅಂಡರ್ ಐ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ. ಸೊ ಇದು ನನಗೆ ಆ್ಯಕ್ಚುಲಿ ಅಷ್ಟು ಡಾರ್ಕ್ ಸರ್ಕಲ್ಸ್ ಇಲ್ಲ ಆಯಿತಾ. ಸೊ ನನಗೆ ಅಷ್ಟು ಕವರೇಜ್ ಎಲ್ಲ ಬೇಕಾಗಲ್ಲ. ಡಾರ್ಕ್ ಸರ್ಕಲ್ಸ್ ತುಂಬಾ ಇರೋರಿಗೆ ಆರೆಂಜ್ ಕರೆಕ್ಟರ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ಹಾಗಂತ ತುಂಬ ಜಾಸ್ತಿ ಅಲ್ಲ, ನೋಡಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ಅದಕ್ಕೂ ಮುಂಚೆ ನೀವು ಬೇಕಾದರೆ ನಿಮ್ಮ ಹತ್ರ ರೆಡ್ ಲಿಪ್ಸ್ಟಿಕ್ ಏನಾದರೂ ಇರೋ ರೆಡ್ ಲಿಪ್ಸ್ಟಿಕ್ನ ಹಾಕಿ, ಆಮೇಲೆ ಆರೆಂಜ್ ಕರೆಕ್ಟರ್ನ ಹಾಕಿ, ಆಮೇಲೆ ಅದ್ರ ಮೇಲೆ ಒಂಚೂರು ಕನ್ಸಿಲರ್ನ ಹಾಕಿ ಪೌಡರ್ ಹಾಕಿದ್ರೆ ಸೆಟ್ ಆಗುತ್ತೆ. ಓಕೆ, ಸೊ ನಾನು ಇಷ್ಟನ್ನ ಸೆಟ್ ಮಾಡ್ಕೋತೀನಿ ಹೀಗೆ. ಸೊ ಈಗ ಇದೊಂಚೂರು ಬ್ರೈಟ್ ಆಗಿದೆ, ಸೊ ಅಷ್ಟು ಬ್ರೈಟ್ ನಂಗೆ ಬೇಕು. ಈಗ ಕವರೇಜ್ ಎಲ್ಲ ಮುಗ್ದಿದೆ, ಈಗೇನು ರೆಡ್ನೆಸ್ ಇಲ್ಲ, ಏನೂ ಇಲ್ಲ. ಈಗ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಫೌಂಡೇಶನ್ಗೆ. ಸೊ ಈಗ ಅದಕ್ಕೂ ಮುಂಚೆ ನಮ್ಮ ಒಂದು ಐಬ್ರೋನ ಸೆಟ್ ಮಾಡೋಣ. ಸೊ ಐಬ್ರೋ ಜೆಲ್ ಇದೆ, ಇದು ಲೋರಿಯಲ್ದು. ಹಾಗೆ ಫೌಂಡೇಶನ್ ಹಾಕೋಕ್ಕೂ ಮುಂಚೆ ಹಾಕೋಣ ಇದೆ. ಇದು ಯಾಕೆ ಹಾಕೋದಂದರೆ ಸ್ವಲ್ಪ ಸ್ಟಿಕ್ ಆಗಿ ಅದೇ ಒಂದೇ ಜಾಗದಲ್ಲಿ ಇರಲಿ ಅಂತ. ನಾನು ಹಿಂದೆ ಇರೋಂಥ ಮೆಸ್ನ ಅವಾಯ್ಡ್ ಮಾಡಿ ಆಯಿತಾ. ರೆಡಿ ಆಗ್ತಾ ಇದ್ದೀನಲ್ಲ, ಸೊ ಊರಿಗೆ ಹೋಗಬೇಕು ಅದಕ್ಕೋಸ್ಕರ. ಹಾಗೆ ನಮ್ಮದು ಇದು ಐಬ್ರೋ ಪ್ಯಾಲೆಟ್, ಇದು ಮಾರ್ಸ್ದು. ಆ್ಯಂಡ್ ಇದರಲ್ಲಿ ನಮಗೆ ಲೈಕ್ ತುಂಬ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಲೈಟರ್ ಬ್ಲ್ಯಾಕ್, ಹಾಗೆ ಒಂಚೂರು ಬ್ರೌನ್ ಇದೆ. ಸೊ ಈ ಬ್ರೌನ್ನ ಎರಡೂ ಮಿಕ್ಸ್ ಮಾಡಿ ಡಸ್ಟ್ ಔಟ್. ಹಾಗೆ ನಾವು ಇದನ್ನು ಒಂದು ಸ್ಟ್ರೈಕ್ ಇಲ್ಲಿಂದ ಲೈಕ್ ಕೆಳಗಡೆಯಿಂದ ಹೀಗೆ ಮಾಡೋಣ. ಓಕೆ, ನೀವೇನಾದರೂ ನೀಟಾಗಿ ಐಬ್ರೋ ಮಾಡಿಸಿದ್ರೆ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ನೀಟಾಗಿ ಅದನ್ನು ಆ ಐಬ್ರೋಸ್ ಎಲ್ಲ ಲಿಂಕ್ ಸೆಟ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಬಟ್ ನಾನು ಐಬ್ರೋ ಮಾಡಿಸ್ಲಿಲ್ಲ. ಓಕೆ, ಸಿ ಈಗ ಇಲ್ಲಿ ಜಾಸ್ತಿ ಆಗಿದೆ. ಇದನ್ನೇನು ಮಾಡಬೇಕು ಅಂದರೆ ಈಗ ಓಕೆ, ಈಗ ನಮ್ಮ ಹತ್ರ ಬ್ರಷ್ ಇದಿರುತ್ತೆ, ಇದಕ್ಕೆ ಸ್ಪೂಲಿ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಈ ಥರ ಅದಕ್ಕೆ ಬ್ಲೆಂಡ್ ಮಾಡಬೇಕು. ಇಷ್ಟೇ ಆಗೋದು. ಮತ್ತು ಈ ಸೈಡು ಬ್ಲೆಂಡ್ ಮಾಡ್ಕೊಳ್ಳೋಣ, ಸೊ ದಟ್ ಆ ಲೈನ್ ನಮಗೆ ಕಾಣಿಸ್ಬಾರ್ದು ಅಂತ. ಓಕೆ, ಸಿ ಈಗ ಲೈನ್ ಕಾಣಿಸ್ತಾ ಇಲ್ಲ, ಲೈನ್ ಕಾಣಿಸ್ಬಾರ್ದು, ಆ ಥರ ಮಾಡ್ಕೋಬೇಕು. ಈಗ ಔಟರ್ ಲೈನ್, ಐ ಮೀನ್ ಮೇಲೆ, ಅದಕ್ಕೂ ಅಷ್ಟೇ ಲೈಟರ್ ಬ್ರೌನ್ ತೊಗೊಳ್ಳೋಣ. ತುಂಬ ಡಾರ್ಕ್ ತೊಗೊಳಕ್ಕೆ ಹೋಗ್ಬಿಡಿ, ಫೇಕಾಗಿ ಕಾಣಿಸುತ್ತೆ. ಎಂತ ಓಕೆ, ಈಗ ನಾವು ಲೈಕ್ ಖಾಲಿ ಏನೇನಿರುತ್ತೋ ಅಲ್ಲಿಗೆಲ್ಲ ಒಂದು ಲೈಕ್ ಏನೋ ಲೈಕ್ ಈ ಥರ ಸ್ಟ್ರೋಕ್ಸ್ ಥರ ಹಾಕೊಂಡು ಹೋಗೋಣ. ಕಲ್ಲಿರ್ತವೆ. ನನ್ನ ತಂಗಿ ಮೇಕಪ್ಪೇ ಮುಗ್ದೋಯ್ತು, ನಾನು ಇನ್ನೂ ಬೇಸೇ ಮುಗ್ದಿಲ್ಲ. ಐಲೈನರ್ ಮಾತ್ರ ಇಟ್ಕೊಂಡು, ಐಲೈನರ್ ಒಂದು ಬಾಕಿ ಇದೆಯಂತೆ, ಅದು ನಾನು ಹಾಕ್ಕೋಬೇಕಾದ್ರೆ ಹೇಳ್ತೀನಿ. ಅದನ್ನು ಚೆನ್ನಾಗಿ ವ್ಯಾಸ್ಲಿನ್ ಇಟ್ಟಿದ್ದು ಬಿಡು ಫಸ್ಟ್. ಅದೇ ಗೊತ್ತಿತ್ತು. ಸೊ ಈಗ ಮತ್ತೆ ಸ್ಪೂಲಿನ ತೊಗೊಂಡು ನಮ್ಗೇನು ಬೇಕೋ ಅದನ್ನೆಲ್ಲ ಡಸ್ಟ್ ಔಟ್ ಮಾಡ್ಕೋಬೇಕು. ನಯನಾಗೊಂದೇನೋ ಬ್ರೈಡಲ್ ಮೇಕಪ್ ಮಾಡಬೇಕು. ಫೌಂಡೇಶನ್ ಹಾಕ್ಕೊಳ್ಳೋಣ. ಫಸ್ಟ್ ಬ್ರಷಲ್ಲಿ ಫುಲ್ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ.
ಸ್ಮಾಲ್ ಬ್ರಷಲ್ಲೇ ಮಾಡ್ತೀನಿ ಆಯಿತಾ ನಾನು ಯಾವಾಗಲೂ. ಬಿಕಾಸ್ ಸ್ವಲ್ಪ ಟೈಮ್ ತೊಗೊಂಡು ಬ್ಲೆಂಡ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಫೇಸ್ ತುಂಬಾ ಡ್ರೈ ಹಾಗೂ ಸೆನ್ಸಿಟಿವ್ ಇರೋದ್ರಿಂದ ಬೇಗ ಪ್ಯಾಚಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಮಾಲ್ ಬ್ರಷಲ್ಲಿ ಈ ಥರ ಟ್ಯಾಪ್ ಮಾಡ್ತಾ ಹೋಗ್ತೀನಿ. దండు చాలే. ಪ್ಯಾಂಟ್ ಅದೇ ಬ್ಲ್ಯಾಕ್ ಅಲ್ಲಿ ಬೆಚ್ಚಿ ಅಲ್ಲ ಅವ್ರ ಜೀನ್ಸ್ ಆ ಯೆಲ್ಲೋ ಕಲರ್ ಟಾಪ್ರ ಪೊಟ್ಟಿರೋ ಕೊಡಿಲ್ಲೊಂದು ಆ್ಯಕ್ಚುಲಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಹ್ಯಾವ್ ಪೇಷನ್ಸ್. ನಿಮಗೆ ಡ್ರೈ ಹಾಗೂ ಸೆನ್ಸಿಟಿವ್ ಇದ್ದರೆ ಮಾತ್ರ ಈ ಥರ ಮಾಡಿರಿ. ಇಲ್ಲ ನಾರ್ಮಲಾಗಿ ನಿಮಗೆ ನಾರ್ಮಲ್ ಸ್ಕಿನ್ ಲೈಕ್ ಏನು ಅಷ್ಟೇನೋ ಡ್ರೈ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಬ್ಲೆಂಡರ್ ತೊಗೊಂಡು ಟಪ ಅಂತ ಬ್ಲೆಂಡ್ ಮಾಡ್ಬೋದು. ಬಟ್ ನಾನು ಹಾಗೆ ಮಾಡೋಕ್ಕಾಗಲ್ಲ. ಇದು ನಾನು ರೀಸೆಂಟಾಗಿ ಕಲ್ತಿರೋ ಟ್ರಿಕ್. ಮದಿ ಅದು ಗಲೀಜ್ ಆಯಿತು ನೋಟಲ್ಲಿ. ಓಕೆ, ಸೊ ಈಗ ನಮ್ಮ ಒಂದು ಇದು ಫೌಂಡೇಶನ್ ಹಚ್ಚಿದ್ದು ಮುಗೀತು. ಈಗ ನೆಕ್ಗೆ ಏನು ಮಾಡೋಣ ಅಂದರೆ ನೆಕ್ಗೆ ಬ್ಲೆಂಡರಲ್ಲೇ ಹಾಕೋಣ, ಪರವಾಗಿಲ್ಲ. ಸೊ ಈಗ ನಾವೇನು ಮಾಡ್ತೀವಿ, ಬ್ಲೆಂಡರ್ ಸ್ವಲ್ಪ ವೆಟ್ಟಾಗಿರಬೇಕು ಆಯಿತಾ. ಸೊ ಇದರಲ್ಲಿ ನಾವು ಈ ಥರ ಡ್ಯಾಬ್ ಮಾಡೋಣ. ಸೊ ಇಷ್ಟೇ. ಓಕೆ, ಈಗ ನಮ್ಮ ಬೇಸ್ ಸೆಟ್ ಆಗಿದೆ. ಸೊ ಈಗ ನನಗೆ ಯೂಶ್ವಲಿ ತುಂಬಾ ಕ್ರೀಸ್ ಆಗುತ್ತೆ ಆಯಿತಾ ಅಂಡರ್ ಐ. ಆದರೆ ನಾನು ಫುಲ್ ಪೌಡರ್ನ ಫುಲ್ ಫೇಸಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಡ್ರೈ ಸ್ಕಿನ್. ಅದಕ್ಕೆ ಅಂಡರ್ ಐಸ್ಗೆ ಮಾತ್ರ ಈ ಥರ ಪೌಡರ್ನ ಸೆಟ್ ಮಾಡೋಣ. ಓಕೆ, ಇದು ಮುಗಿದಿದೆ. ಹಾಗೆ ಸೊ ಈಗ ನಮ್ಮ ಹತ್ರ ಬ್ಲಷ್ ಏನಿತ್ತು, ನಾನು ಈ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೊಂದು ಒಂಚೂರು ಬ್ರಾನ್ಸರ್ ಲುಕ್ ಕೊಡುತ್ತೆ ಆಯಿತಾ, ಸ್ವಲ್ಪ ಲಿಫ್ಟ್ ಥರ. ಸೊ ಅದಕ್ಕೋಸ್ಕರ ಈ ಒಂದು ಯೂಸ್ ಮಾಡ್ತೀನಿ. ಅಂತ ಸೊ ಈ ಥರ ಒಂದು ಬ್ರಷ್ನ ತೊಗೊಂಡು ಅಂತ ಬ್ಲೆಂಡ್ ಮಾಡೋಣ. ಸೊ ಈಗ ನಂಗೆ ಗೊತ್ತು ನಿಮಗೆ ಜಾಸ್ತಿ ಕಾಣಿಸ್ತಿದೆ ಅಂತ, ಬಟ್ ಈಗ ಇಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಓಕೆ, ಅಷ್ಟೇ ಇರಲಿ. ಸೊ ಈಗ ಐ ಶ್ಯಾಡೋ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ವೈಟ್ ಇದೇನಿದೆ ಕ್ರೀಮ್ ಅದನ್ನ ತೊಗೋತಾ ಇದ್ದೀನಿ. ಅದನ್ನ ಬೇಸಾಗಿ ಹಾಕೊಳ್ಳೋಣ. ಆದಷ್ಟು ನ್ಯಾಚುರಲ್ ಲುಕ್ ಟ್ರೈ ಮಾಡೋಣ ಆಯಿತಾ. ಓಕೆ, ಸೊ ಈಗ ಆ ವೈಟ್ ಹಾಕಿದ್ದೀನಿ.
ಆ್ಯಂಡ್ ಇನ್ನೊಂದು ಲಿಪ್ ಬಾಮ್ ಹಾಕೋದನ್ನ ಮರಿಬೇಡಿ ಅಂತ ಸ್ಟಾರ್ಟಿಂಗಲ್ಲೇ ಹಾಕಿಕ್ಕಿದ್ವಿ, ಸೊ ಅದರ ಲಿಪ್ಸ್ಟಿಕ್ ಎಂಡಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನಾವು ನಂದಿರೋದು ಬ್ಲ್ಯಾಕ್ ಡ್ರೆಸ್, ಸೊ ನಾವು ಸ್ಮೋಕಿ ಹೈ ಥರ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಈಗ ನಾನು ಬ್ರೌನ್ ಯೂಸ್ ಮಾಡೋಣ ಸಾಕು. ಸೊ ಬ್ರೌನ್ ಆಯಿತಾ. ಸೊ ಇದನ್ನು ಜಸ್ಟ್ ಎಂಡಿಗೆ ಮಾತ್ರ ಹಾಕ್ಕೊಳ್ಳೋಣ. ಓಕೆ, ಸೊ ಈಗ ಏನು ಮಾಡ್ತೀವಿ ಅಂದರೆ ಮತ್ತೆ ಬ್ಲೆಂಡಿಂಗ್ ಬ್ರಷ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಯು ಸಿ ದ್ಯಾಟ್ ಅದೊಂದು ಶೇಡ್ ಬಂದಿದೆ, ಆ ಶೇಡ್ ಮಾತ್ರ ಬರಬೇಕು ಆಯಿತಾ, ಅದಕ್ಕೂ ಜಾಸ್ತಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಈಗ ನಾವು ಒಂಚೂರು ಲೈಟಾಗಿ ಬ್ರೌನ್ ತೊಗೊಳ್ಳೋಣ. ಅದು ಚೂರೇ ತೊಗೋಬೇಕು. ಅದನ್ನು ಇಲ್ಲಿಗೆ ಐ ಲಿಡ್ ಏನಿದೆಯೋ ಅಲ್ಲಿಗೆ ಹಾಕೋಬೇಕು. ಈಗ ಅದನ್ನು ಆ ಎಂಡಿಗೆ ಬ್ಲೆಂಡ್ ಮಾಡೋಣ. ಏನಂಗ ಸೂಟ್ ಕೇಸ ಇನ್ನು ಓಕೆ. ಸೊ ಈಗ ಈ ಥರ ಕಾಣಿಸ್ತಿದೆ ಅದೊಂದು ಶೇಡ್, ನಂಗೆ ಆ ಶೇಡ್ ಬೇಕು. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಹೋಗೋಣ. ಈಗ ನನ್ನ ಹತ್ರ 2 ಕಾಜಲ್ ಪೆನ್ಸಿಲ್ ಇದೆ. ಸೊ ಇದೊಂದು ಬ್ಲ್ಯಾಕ್ ಇದೆ, ಇದೊಂದು ಬ್ರೌನ್ ಇದೆ. ನಾನು ಇವತ್ತು ಬ್ರೌನ್ ಹಾಕ್ಕೊಳ್ಳೋಣ ಅಂತಿದ್ದೀನಿ, ಬ್ಲ್ಯಾಕ್ ಬೇಡ. ಬ್ಲ್ಯಾಕ್ ಹಾಕಿದ್ರೆ ಕಾಣಿಸೋದೇ ಇಲ್ಲ ನಂದು. ಸೊ ಈಗ ನಾನು ಬ್ರೌನ್ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಆಯಿತಾ ಬ್ರೌನ್ ಕಾಜಲ್ ಹಾಕ್ತಾ ಇರೋದು. ನಾನು ಅನ್ಕೋತಾ ಇದ್ದೆ ಬ್ರೌನ್ ಕಾಜಲ್ ಬೇಕು ಅಂತ. ಆಗ ಈ ಬ್ರ್ಯಾಂಡ್ ಫೇ ಅನ್ನೋ ಬ್ರ್ಯಾಂಡ್ ಅವರೇ ಕಳಿಸ್ಕೊಟ್ರು. ಓಕೆ, ಈಗ ಕೆಳಗಡೆಗೆ ಬ್ರೌನ್ ಹಾಕಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಏನಿದೆಯೋ ಅದನ್ನು ನಾವು ಮೇಲೆ ಹಾಕೋಣ, ಲೈಕ್ ಐಲಿಡ್ ಮೇಲೆ. ಸೊ ನಾನು ಹೀಗೆ ಹಾಕ್ತೀನಿ ಆಯಿತಾ. ಬಟ್ ಕೆಲವೊಬ್ರಿಗೆ ಈ ಥರ ಹಿಡ್ಕೊಂಡು ಹಾಕೋಬೇಕು, ಬಟ್ ನಾನು ಹೀಗೆ ಹಾಕ್ತೀನಿ, ನಂಗೆ ಆಗುತ್ತೆ ಮೇಲೆ. ಆ್ಯಂಡ್ ಈ ಕಾಜಲ್ ಏನಿದೆಯೋ ಇದನ್ನು ಜಸ್ಟ್ ನಾವು ಈ ಎಂಡಿಗೆ ಹಾಕೋಣ ಆಯಿತಾ. ಸೇಮ್ ಬ್ಲ್ಯಾಕ್ ಕಾಜಲ್ ಎಂಡಿಗೆ ಮಾತ್ರ. ಒಂದು ಇದರಲ್ಲೇ ಇದೆ ಆಯಿತಾ ಇನ್ಬಿಲ್ಟ್. ಸೊ ಈ ಒಂದು ಬ್ರಷ್ ಇದೆ. ಸೊ ಈ ಬ್ರಷಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟು ಗೋ ಟು ದಿಸ್ ಕಾಜಲ್ ಆಯಿತಾ. ಈ ಕಾಜಲಲ್ಲಿ ನಾವು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ ಈ ಥರ. ಓಕೆ, ಸೊ ಹಾಗೆ ಈ ಕಡೆ ಒಂದು ಲೈನ್ ಹಾಕ್ಕೊಳ್ಳೋಣ. ಓಕೆ, ಸೊ ಈಗ ಈ ಬ್ರಷಲ್ಲಿ ನಾವು ಇದನ್ನ ಈ ಥರ ಬ್ಲೆಂಡ್ ಮಾಡೋಣ. ನಾನು ಯಾಕೆ ಇದನ್ನ ಹಾಕೋದಂದರೆ ನೆಕ್ಸ್ಟ್ ಐಲೈನರ್ ಹಾಕೋಕ್ಕೆ ಈಸಿ ಆಗುತ್ತೆ, ತೋರಿಸ್ತೀನಿ ಆಯಿತಾ. ಓಕೆ, ಸೊ ಈಗ ನಮಗೆ ಇಲ್ಲೊಂದು ಲೈನ್ ಥರ ಸಿಕ್ಕಿದೆಯಲ್ಲ, ಸೊ ಇಲ್ಲಿಂದ ನಾವು ಐಲೈನರ್ ಹಾಕಿದಾಗ ಪರ್ಫೆಕ್ಟ್ ಇರುತ್ತೆ. ಐಲೈನರ್ನ ಹಾಕೋಣ. ಸೊ ಈಗ ಐಲೈನರ್. ಸೊ ಯಾವಾಗಲೂ ಅಷ್ಟೇ ಐಲೈನರ್ ತೊಗೊಳ್ಳೋದಾದರೆ ಈ ಥರ ಒಂದು ಲೈಕ್ ಈ ಥರ ಟಿಪ್ ಇರೋದು ಈ ಥರ ತೊಗೊಳ್ಳಿ. ಇದು ಒಂದು ಕಲರ್ ಬಾರ್ದು. ಓಕೆ, ಸೊ ನಾವು ಫಸ್ಟ್ ಯಾವಾಗಲೂ ಈ ಲೈನಿಂದ ಇಲ್ಲಿಗೆ ಜಾಯಿನ್ ಮಾಡೋಣ. ಸೊ ನಾವು ಆಗಲೇ ಒಂದು ಕಾಜಲಲ್ಲಿ ಲೈನ್ ಹಾಕಿದ್ವಲ್ಲ, ಅಲ್ಲಿ ಈಗ ಆ ಎಂಡಿಗೆ ಲೈಕ್ ಔಟರ್ ಲೈನ್ ಕೊಡೋಂಗೆ ವಿ ಕ್ಯಾನ್ ಡೂ ಇಟ್ ಆಯಿತಾ. ಫ್ಯಾನ್
ಓಕೆ ಸಿ ವಿಂಗ್. ಸೊ ಅದಕ್ಕೆ ಹೇಳಿದ್ದು ಆ ಲೈನ್ನ ಹಾಕ್ಕೊಂಡ್ರೆ ಸೊ ಯು ಕ್ಯಾನ್ ಡೂ ಇಟ್ ಈಸಿಲಿ. ಸೊ ನನ್ನ ತಂಗಿಗೆ ಐಲೈನರ್ ಹಾಕಿ ಬರ್ತೀನಿ. ಸೊ ನನ್ನ ಐಲೈನರ್ ಈ ಥರ ಇದೆ, ಪರ್ಫೆಕ್ಟ್ ವಿಂಗ್. ಈಗ ಇದು ಹಾಕ್ಕೊಳ್ಳೋಣ ಮಸ್ಕಾರ. ಸೊ ನಾನು 2 ಟೈಪ್ಸ್ ಆಫ್ ಮಸ್ಕಾರ ಹಾಕೋದು. ಒಂದು ಇದು ಮಾರ್ಸ್ದು, ಇದು ಹೇಗೆ ಅಂದರೆ ಇದರಲ್ಲಿ ನಮಗೆ ಲೆಂತನಿಂಗು ಸಿಗುತ್ತೆ, ಹಾಗೆ ಅದರಲ್ಲೇ ವಾಲ್ಯೂಮೈಸರು ಇದೆ. ವಾಲ್ಯೂಮೈಸರ್ನ ನಾನು ಇವತ್ತಿದ್ರಲ್ಲಿ ಯೂಸ್ ಮಾಡ್ತಾಯಿಲ್ಲ, ನಾನು ಇನ್ನೊಂದು ಮೇಬಿಲಿನ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ಸಿ ಈಗ ಏನು ಡಿಫ್ರೆನ್ಸ್ ಇದೆ ಕಾಣಿಸ್ತಾ ಇದೆ ನಿಮಗೆ. ಓಕೆ ಯು ಕ್ಯಾನ್ ಸಿ. ಓಕೆ ಗೈಸ್, ನಮ್ಮದು ಲ್ಯಾಶಸ್ಸು ಮುಗೀತು. ಈಗ ನನ್ನ ಹತ್ರ ಈ ಒಂದು ಸಿಲ್ವರ್ ಐಲೈಟರ್ ಇದೆ ಆಯಿತಾ. ಸೊ ಬ್ಲ್ಯಾಕ್ ಇರೋದ್ರಿಂದ ಡ್ರೆಸ್ ವಿಲ್ ಪುಟ್ ಸಮಥಿಂಗ್ ಸಿಲ್ವರ್. ಹಾಗೆ ನನ್ನ ಜ್ಯುವೆಲ್ರೀಸ್ ಸಿಲ್ವರ್ ಹಾಕ್ತಾ ಇರೋದು. ಸೊ ಸಿಲ್ವರ್ನ ಈ ಥರ ಈ ಎಂಡಿಗೆ ಹಿಂಗೆ ಹಾಕ್ಕೊಳ್ಳೋಣ. ಸೊ ಇಟ್ಸ್ ಡನ್. ನಾವು ಲಿಪ್ಗೆ ಅಷ್ಟು ಬೋಲ್ಡ್ ಮಾಡೋದು ಬೇಡ, ಸ್ವಲ್ಪ ಲೈಟ್ ಮಾಡೋಣ. ಬಟ್ ಆದರೆ ನಾನೊಂದು ಬ್ರೌನ್ ಲಿಪ್ ಲೈನರ್ನ ತೊಗೊಳ್ತಾ ಇದ್ದೀನಿ. ಸೊ ಈ ಬ್ರೌನ್ ಲಿಪ್ ಲೈನರ್ ಸ್ವಿಸ್ ಬ್ಯೂಟಿದು, ಇಟ್ಸ್ ಕಾಲ್ಡ್ ಐ ಥಿಂಕ್ ಡಾರ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್. ಸೊ ಇಷ್ಟೇ ಲೈನ್ನ ಹಾಕಿ ಜಸ್ಟ್ ಫಿಂಗರ್ ಟಿಪ್ಪಲ್ಲಿ ಆ ಶೇಡ್ನ ಕೊಡಬೇಕು ಅಷ್ಟೇ. ಈಗ 3 ಟೈಪ್ಸ್ ಆಫ್ ಲಿಪ್ಸ್ಟಿಕ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಂದು ಇದು ಟಿಂಟೆಡ್ ಆಯಿತಾ. ಸೊ ಈಗ ಒಂದು ಲೇಯರ್ ಹೋಗಿದ ತಕ್ಷಣ ಇನ್ನೊಂದು ಲೇಯರ್ ಹಾಗೆ ಇರುತ್ತೆ ಅನ್ನೋ ಥರ. ಸೊ ಇದು ಒಂಚೂರು ಈಗ ಟಿಂಟೆಡ್ ಕಾಣಿಸ್ತಾ ಇದೆ. ಸೊ ಈಗ ಇದರ ಮೇಲೆ ನಾನು ಈ ಒಂದು ಶೇಡ್ನ ಹಾಕೋತಾ ಇದ್ದೀನಿ. ಓಕೆನೋ, ಇದೊಂಚೂರು ಥಿಕ್ಕಾಗಿ ಕೂರುತ್ತೆ. ಅದೆಲ್ಲ ಅರ್ತಿ ಬ್ಯಾಕ್ ಇಟ್ರಿ ಆಚೆನೀರಾ. ಸೊ ಈಗ ಇದು ತಿಕ್ಕಾಗಿ ಕೂತಿದೆ, ಸೊ ದಟ್ ನಮಗೆ ಮಾಯ್ಸ್ಟ್ ಕೊಡುತ್ತೆ ಅಂತ ಲಿಪ್ಗೆ. ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್, ಸೊ ಇದೊಂದು ಗ್ಲಾಸ್ ಆಯಿತಾ, ಲಿಪ್ ಗ್ಲಾಸ್. ಇದು ಸ್ವಲ್ಪ ಶೈನ್ ಕೊಡಲಿ ಅಂತ. ಸೊ ಇದನ್ನು ನಾವು ಕಾಣಿಸ್ತಿದ್ಯಾ? ನಂಗೆ ಕಾಣಿಸ್ತಿದೆ ಬಟ್ ಗೊತ್ತಿಲ್ಲ. ಸೊ ಅದೊಂದು ಶೈನ್ ಕೊಡುತ್ತದೆ, ಬಿಕಾಸ್ ನೈಟ್ ಅಲ್ವಾ ಅದಕ್ಕೆ. ಸೊ ಇದಿಷ್ಟು ಮುಗಿದ್ದು. ಈಗ ನಾವು ಸೆಟ್ಟಿಂಗ್ ಸ್ಪ್ರೇ ತೊಗೋತಾ ಇದ್ದೀವಿ. ಸೆಟ್ಟಿಂಗ್ ಸ್ಪ್ರೇ ತುಂಬ ಬೇಡ ನಮಗೆ, ಅಷ್ಟೇ ಸಾಕು. ಓಕೆ ಏನಾಗಿರ ಸಿ. ಸೊ ಓಕೆ ಗಾಯ್ಸ್, ಇಷ್ಟಾಗಿತ್ತು ನನ್ನ ಮೇಕಪ್. ಹಾಗೆ ಐ ಹೋಪ್ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ, ಆ್ಯಂಡ್ ನೀವು ಕಲ್ತ್ಕೊಂಡ್ರಿ ಅಂತ ನಾನು ಅನ್ಕೋತೀನಿ. ಸೊ ಓಕೆ, ಇಷ್ಟು ನನ್ನ ಮೇಕಪ್. ಆ್ಯಂಡ್ ನನಗೆ ಈಗ ಲೇಟಾಗಿದೆ. ಐಲ್ ಬಿ ಬ್ಯಾಕ್. ಮತ್ತೆ ಸಿಗೋಣ. ಆ್ಯಂಡ್ ಟೇಕ್ ಕೇರ್, ಲವ್ ಯು ಆಲ್, ಬೈ.